ಇದು? ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲೇ. ಅಲ್ಲ ಓದಿ ಪಿಶಾಚಿ ಅಂದ್ರೆ ಬಂದೆ ಗವಾಸಿಗನಿಗೆ ಮತ್ತೆ ಬಂದು ಒಕ್ಕರಿಸ್ಕೊಂಡಲ್ಲೇ. ಜೈ ಹೋಗಿ ಕರ್ಕೊಂಡೆ ಬಂದ್ಬಿಟ್ಟಿದ್ದಾನೆ. ನಾನು ಅನ್ಕೊಂಡಿದ್ದೆ ಇವಳೆಲ್ಲ ತವ್ರ ಮನೆಗೆ ಹೋಗಿರ್ತಾಳೆ ಅಂತ. ಎಲ್ಲಿ ಹೋಗಿದ್ಲು ಹಂಗಾದ್ರೆ ಇವಳು ಇಷ್ಟೊತ್ತು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಅದಕ್ಕೆ. ಇವಳು ಇಷ್ಟೊತ್ತು ಎಲ್ಲಿ ಹೋಗಿದ್ಲು? ಇವಳೆಲ್ಲೂ ಹೋಗಿಲ್ಲ ಕಣೆ. ಹೊರಗಡೆ ಹೋಗ್ಬಿಟ್ಟು ಗಂಡಂಗೆ ಫೋನ್ ಮಾಡಿ ಕರ್ಸ್ಕೊಂಡು ಮನೆಗೆ ಬಂದಿದ್ದಾಳೆ. ಹೊರಗಡೆ ಹೋದಂಗೂ ಇರ್ಬೇಕು, ಗಂಡನ ಕಡೆಯಿಂದ ಮನೆ ಒಳಗಡೆ ಬಂದಂಗೂ ಇರ್ಬೇಕು. ಬಾರಿ ಬುದ್ಧಿವಂತ ಕಣೆ ನಿನ್ ಸೊಸೆ. ಬರ್ಲಿ ಅತ್ಗೆ ಬರ್ಲಿ, ಇನ್ ಮುಂದೆ ಇದೆ ಇವಳಿಗೆ ಮಾರಿ ಹಬ್ಬ. ಅತ್ಗೆ ಐಶು ಹೋಗು ರೂಮ್ಗೆ. ಅತ್ಗೆ ಎಲ್ಲಿ ಹೋಗಿದ್ರಿ ಅತ್ಗೆ? ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ಏನತ್ಗೆ ನೀವು ನಮ್ಮನ್ನೆಲ್ಲ ಎಷ್ಟು ಈಸಿಯಾಗಿ ಬಿಟ್ಟು ಹೋಗ್ಬಿಡ್ತೀರಾ ಅಲ್ವಾ ನೀವು? ಐಶು ರೂಮ್ಗೆ ಹೋಗು ಅಂತ ಹೇಳ್ದೆ ನಾನು ನಿನ್ಗೆ. ಅಣ್ಣ ಪ್ಲೀಸ್ ಅಣ್ಣ, ಅತ್ತಿಗೆಗೆ ಏನು ಅನ್ಬೇಡ ದಯವಿಟ್ಟು ಹೋಗು ನೀನು. ಅತ್ತಿಗೆಗೆ ಏನಾದ್ರೂ ಒಂದು ಮಾತು ಅಂದಿದ್ಯಾ ಅಂದ್ರೆ ನನ್ನ ಮೇಲೆ ಆಣೆ ನಿನ್ಗೆ. ಛೇ ಪಾಪ ಅತ್ತಿಗೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ರು ಏನೋ. ಅಣ್ಣ ಹುಡಿಕೊಂಡು ಬಂದಿದ್ದಾನೆ, ಅದೇ ಸಮಾಧಾನ ನನಗೆ. ಐಶು ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ಐಶು ಮರ್ಯಾದೆಗೆ ನಿನ್ ರೂಮ್ಗೆ ಹೋಗು. ಅದ್ ನನಗೆ ಗೊತ್ತಿದೆ, ನೀನು ಹೊರಡು. ಬಾಯಿ ಮುಚ್ಕೊಂಡು ಹೇಳದಷ್ಟು ಕೇಳಿದ್ರೆ ಸರಿ, ಇಲ್ಲಾಂದ್ರೆ ಗೊತ್ತಲ್ಲ ಆಗ್ಲೇ ಹೇಳಿದ್ ನಿನ್ಗೆ. ಛೀ ಕ್ಷಮಿಸ್ಬಿಡಿ ನನ್ನ. ನಾನು ನಿಮಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ ಜೈ. ಅದು ಇಷ್ಟೊತ್ತಲ್ಲಿ ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಪ್ಲೀಸ್ ಜೈ. ಜೈ ಪ್ಲೀಸ್ ಏನಾದರೂ ಮಾತಾಡಿ ಜೈ. ನಾನು ಮಾಡಿರೋ ತಪ್ಪಿಗೆ ನೀವೇನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸಕ್ಕೆ ರೆಡಿ ಇದ್ದೀನಿ ಜೈ. ಈ ಥರ ಕೋಪ ಮಾಡ್ಕೊಳ್ಬೇಡಿ ಪ್ಲೀಸ್ ಜೈ, ಏನಾದರೂ ಮಾತಾಡಿ. ತನ್ನಿಷ್ಟಕ್ಕೆ ತಾನೇ ಏನು ಬೇಕಾದರೂ ಮಾಡ್ಕೊಳ್ಳೋ ಅಷ್ಟು ದೊಡ್ಡವರಾಗಿ ಬೆಳೆದಿದ್ದೀರಲ್ವಾ? ನಿಮ್ಮಂಥವ್ರ ಹತ್ರ ನನಗೆ ಏನು ಮಾತಿರುತ್ತೆ ಹೇಳಿ? ನಿಮ್ಮನ್ನ ಕ್ಷಮಿಸೋ ಅಷ್ಟು ದೊಡ್ಡವ್ರು ನಾವಲ್ಲ ಬಿಡಿ. ನಿಮ್ಮ ಮನಸ್ಸಿಗೆ ಏನಂತ ಅನಿಸುತ್ತೆ ಅದನ್ನೆಲ್ಲ ಮಾಡಿ, ಏನು ಬೇಕಾದರೂ ಮಾಡಿ. ಯಾಕಂದರೆ ಹೇಳೋರು ಕೇಳೋರು ನಾನೊಬ್ಬ ಇದ್ದೀನಲ್ವಾ, ಅದು ನಾನೊಬ್ಬ ನಿನಗೆ ಬೇಕಾಗದೇ ಇರೋನು. ನನ್ನ ಅವಶ್ಯಕತೆನೇ ನಿನಗಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇದೆ. ಎಷ್ಟು ಸಣ್ಣ ಪುಟ್ಟ ವಿಷಯಕ್ಕೆ ನನ್ನನ್ನೇ ನೀನು ಬಿಟ್ಟೋಗ್ತೀಯ ಅಂತ ಅಂದರೆ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಇದನ್ನು ನಿನ್ನಿಂದ. ಇವತ್ತು ನಾನು ಏನಂದೆ ಅಂತ ನೀನು ನನ್ನನ್ನು ಬಿಟ್ಟೋದೆ ಶೋಭಾ. ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅನ್ನೋದು ನನಗೆ ಗೊತ್ತು. ಯಾಕೆ ಹೇಳು? ನನಗೊಂದು ಹೃದಯ ಇದೆ, ನನಗೂ ಒಂದು ಮನಸ್ಸಿದೆ ಅನ್ನೋದು ನಿನಗೆ ಯಾವತ್ತೂ ಅರ್ಥ ಆಗಲ್ಲ ಬಿಡು. ಅದನ್ನು ಇವತ್ತು ನೀನು ಪ್ರೂವ್ ಮಾಡಿ ತೋರಿಸ್ಬಿಟ್ಟೆ. ಇದಕ್ಕೆ ಯಾವತ್ತೂ ಕ್ಷಮೆನೇ ಇಲ್ಲ. ಅದು ಏನೋ ಸಣ್ಣ ಪುಟ್ಟ ಅಂದರೆ ಏನೋ ಅನ್ಬೋದಾಗಿತ್ತು, ಆದರೆ ಮನೆಯೇ ಬಿಟ್ಟೋಗಿ ನನ್ನನ್ನು ಬಿಟ್ಟೋಗಿದ್ಯಾ ಅಂತಂದರೆ ನಿಜವಾಗ್ಲೂ ಇದನ್ನು ಕ್ಷಮಿಸ್ಬೇಕಾಗದೇ ಇರೋವಂಥ ವಿಷಯನೇ. ನಾನು ಹೇಗೆ ಕ್ಷಮಿಸ್ಲಿ ಹೇಳು? ಹಾಂ, ಯಾವುದನ್ನ ನಾನು ಬೇಕು ಅಂತ ಮಾಡಿದ್ದಲ್ಲ ಜೈ. ಸಮಯ ನನ್ನಿಂದ ಆ ಥರ ಮಾಡಿಸ್ಬಿಡ್ತು. ಇನ್ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ಜೈ. ನನ್ನ ಸತ್ರು ನಿನ್ನ ಜೊತೆಲೇ ಸಾಯ್ತೀನಿ. ನನ್ನ ಕ್ಷಮಿಸ್ಬಿಡು ಜೈ ಪ್ಲೀಸ್ ಜೈ. ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಪ್ರೀತಿನಿ ಇದ್ದಿದ್ದೇ ಆಗಿದ್ರೆ ಇವತ್ತಿಂಥ ಕೆಲಸ ನೀನು ಮಾಡ್ತಾ ಇರಲಿಲ್ಲ. ಹೇಳು ಶೋಭಾ, ಯಾಕೆ ಹಿಂಗೆ ಮಾಡಿದೆ? ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರು ನಾನು ಜೀವಂತವಾಗಿರ್ತಿದ್ನ ಹೇಳು? ನಿನಗೆ ಗೊತ್ತು ನಾನು ನಿನ್ನನ್ನು ಎಷ್ಟು ಇಷ್ಟಪಡ್ತೀನಿ ಅಂತ. ಯಾಕೆ ಹೀಗೆ ಮಾಡಿದೆ ಹೇಳ್ಬೋದಾಗಿತ್ತಲ್ವಾ? ನಾನೇನಾದರೂ ತಪ್ಪು ಮಾಡೋದನ್ನ ಹೇಳು. ನಾನು ಏನು ಅನ್ಬಾರ್ದಂತೆ ಅಂತ ನೀನು ಮನೆ ಬಿಟ್ಟೋದೆ ಹೇಳು ಶೋಭಾ. ನನಗೇನು ಅರ್ಥ ಆಗ್ತಿಲ್ಲ, ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿದೆ. ಅದರಲ್ಲೂ ಈ ಮಳೆಯಲ್ಲಿ ಈ ಕತ್ಲಲ್ಲಿ ನೀನೊಬ್ಬಳನ್ನ ಆಚರಣೆ ಮಾಡಿ ಎಷ್ಟು ಮನ್ಸಿಗೆ ನೋವಾಯಿತು ಗೊತ್ತಾ ನನಗೆ. ಈ ಥರ ನನ್ನ ಜೀವನದಲ್ಲಿ ಯಾವತ್ತೂ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಜೈ ಪ್ಲೀಸ್ ಜೈ, ನೀವು ಅಳ್ಬೇಡಿ. ನೀವು ಅಳೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ ಜೈ. ಪ್ಲೀಸ್ ಜೈ ನೀವು ಅಳ್ಬೇಡಿ. ನನ್ನ ಮನಸ್ಸೇ ನೀನು ಇವತ್ತು ಹೊಡೆದಾಕಿದ್ಯಾ ಶೋಭಾ? ನನ್ನ ಕಣ್ಣೀರು ನಿನಗೆ ಲೆಕ್ಕ ಇಲ್ಲ. ಹೇಳು, ಯಾಕೆ ಹಿಂಗೆ ಮಾಡಿದೆ ಹೇಳು ಶೋಭಾ. ಜೈ ನನ್ನಿಂದ ತಪ್ಪಾಯ್ತು ಅಂತ ಕೇಳ್ತಾ ಇದ್ದೀನಲ್ವಾ, ಪ್ಲೀಸ್ ಕ್ಷಮಿಸಲ್ವಾ? ಪ್ಲೀಸ್ ಜೈ, ನೀನೇನಾದ್ರೂ ಕ್ಷಮಿಸಿಲ್ಲ ಅಂದ್ರೆ ನಿಜವಾಗ್ಲೂ ನಾನು ಬದುಕಿರಲ್ಲ. ನನಗೆ ನೀನು ಬಿಟ್ರೆ ಬೇರೆ ಯಾರೂ ಇಲ್ಲ ಜೈ.
ಅಂದರೆ ನನ್ನ ಪ್ರೀತಿ ನಿಜನೋ ಸುಳ್ಳು ಅಂತ ಪರೀಕ್ಷೆ ಮಾಡಕ್ಕೆ ಹೋಗಿದ್ದ ನೀನು? ಹೇಳು ಶೋಭಾ, ಹೇಳು. ಇನ್ನೂ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ? ಅಕಸ್ಮಾತ್ ಏನಾದರೂ ಅಂಕಲ್ ಬರದೇ ಹೋಗಿದ್ದಿದ್ರೆ ಆ ರಾತ್ರಿಲಿ ನೀನು ಎಲ್ಲಿ ಹೋಗ್ತಿದ್ದೆ, ಏನು ಮಾಡ್ತಿದ್ದೆ? ಫೋನ್ ಯಾಕೆ ತೆಗಿಲಿಲ್ಲ? ನಾನು ಅಷ್ಟು ಸರಿ ಫೋನ್ ಮಾಡಿದ್ರು ಒಂದು ಸರಿನಾದರೂ ಫೋನ್ ತೆಗಿಬೋದಾಗಿತ್ತಲ್ವಾ? ಅಷ್ಟೊಂದು ಕೋಪನ ನನ್ನ ಮೇಲೆ? ಏನು ಮಾಡಬಾರ್ದು ನಾನು ಮಾಡಿದೆ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡೆ ಶೋಭಾ ನೀನು? ಜೈ, ಹೇಳ್ತಾ ಇದ್ದೀನಲ್ವಾ, ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ನಾನು ಮಾಡಿದ ತಪ್ಪಾಯ್ತು ಜೈ, ಕ್ಷಮಿಸ್ಬಿಡಿ ಪ್ಲೀಸ್ ಜೈ. ನಿಮ್ಮ ಕಾಲು ಹಿಡ್ಕೊಂತೀನಿ ಪ್ಲೀಸ್ ಜೈ, ಕ್ಷಮಿಸಿದ್ದೀನಿ ಅಂತ ಹೇಳು ಜೈ. ನನಗೆ ಗೊತ್ತು ಶೋಭಾ, ನನ್ನ ಮೇಲೆ ಪ್ರೀತಿ ಸ್ವಲ್ಪನಾದರೂ ಗೌರವ ಇದ್ದಿದ್ರೆ ನೀನು ಮನೆ ಬಿಟ್ಟು ಹೋಗೋದಕ್ಕೂ ಮುಂಚೆ ನನ್ನ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡ್ತಿದ್ದೆ. ಆದರೆ ನಿನಗೆ ನನ್ನ ನೆನಪೇ ಬಂದಿಲ್ಲ, ಅದಕ್ಕೆ ನೀನು ಇಷ್ಟು ದೊಡ್ಡ ನಿರ್ಧಾರನ ತೊಗೊಂಡಿದ್ಯಾ ಅಲ್ಲ? ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ? ನನಗೋಸ್ಕರ ಒಂದು ಜೀವ ಕಾಯ್ತಿರುತ್ತೆ, ನನಗೋಸ್ಕರ ಒಂದು ಜೀವ ಇದೆ. ನಾನು ಮನೆ ಬಿಟ್ಟು ಹೋದರೆ ಅದು ಬದುಕಿರುತ್ತಾ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಆದರೂ ಯೋಚನೆ ಮಾಡಿಲ್ಲ ಅಲ್ವಾ ನೀನು? ಇರಲಿ ಬಿಡು, ನಂದೇ ಏನೋ ತಪ್ಪಿದೆ ಶೋಭಾ. ನಾನೇ ಏನೋ ನಿನ್ನ ಮನ್ಸಿಗೆ ನೋವು ಮಾಡಿದ್ದೀನಿ, ಅದಕ್ಕೆ ನಂದೇ ತಪ್ಪಿದೆ. ಹೇಳ್ತಿದ್ದೀನಲ್ವಾ, ನನ್ನನ್ನೇ ಕ್ಷಮಿಸ್ಬಿಡು. ನಾನೇ ನಿನ್ನ ಹತ್ರ ಸಾರಿ ಕೇಳ್ತೀನಿ. ಯಾಕೆ ಶೋಭಾ, ಕ್ಷಮಿಸು ಅಂತ ಕೇಳಿದ ತಕ್ಷಣ ನಿನ್ಗೆ ಅರ್ಟಾಗ್ತಾ ಇದೆಯಾ? ಇದೇ ಮಾತು ನೀನು ನನಗೆ ಕೇಳುವಾಗ ನನಗೆ ಎಷ್ಟು ಅರ್ಟಾಗ್ತಾ ಇದ್ದೇನೆ ಅದು ಗೊತ್ತಾ ನಿನಗೆ? ಇಷ್ಟಕ್ಕೂ ನನ್ನನ್ನೇ ಬಿಟ್ಟು ಬದುಕ್ತೀನಿ ಅಂತ ನಿರ್ಧಾರ ಮಾಡಿರೋರಿಗೆ ನನ್ನ ಕ್ಷಮೆನೂ ಲೆಕ್ಕ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ. ಇವನಿಗೆ ಯಾವತ್ತೂ ಬುದ್ಧಿ ಬರಲ್ಲ. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ ಶೋಭಾ? ನಾನೇನಾದರೂ ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿಲ್ಲ ಅಂದಿದ್ರೆ ನಾಳೆನೇ ಅವ್ರು ಇಲ್ಲಿಗೆ ಬರ್ತಾಯಿದ್ರು. ಒಂದು ವೇಳೆ ಅವ್ರು ಬಂದಾಗ ನೀನು ಇಲ್ಲ ಅಂದಿದ್ರೆ ನಾನು ಏನು ಹೇಳಬೇಕಾಗಿತ್ತು ಅವ್ರಿಗೆ? ನನ್ನ ಮಗಳಿಲ್ಲಿ ಅಂತ ಕೇಳಿದರೆ ನಾನು ಏನು ಹೇಳಬೇಕಾಗಿತ್ತು ಹೇಳು? ಜೈ, ನೀವೇನು ಹೇಳ್ತಾ ಇದ್ದೀರಾ? ನಿನ್ನ ಮನೇಲಿ ಕಾಣಿಸ್ತಾ ಇದ್ದಿದ್ದು ನೋಡಿ ನಿಮ್ಮ ಅಪ್ಪ ಅಮ್ಮಂಗೆ ಊರಿಗೆ ಫೋನ್ ಮಾಡಿದ್ದೆ. ಅಲ್ಲಿ ನೀನು ಹೋಗಿಲ್ಲ ಅಂತ ನನಗೆ ಗೊತ್ತಾಯಿತು. ಆದರೆ ಅವ್ರು ನಾಳೆ ಇಲ್ಲಿಗೆ ಬರ್ತೀವಿ ಅಂತ ಹೇಳಿದರು. ನೀವೇನು ಬರೋದು ಬೇಡ, ನಾವೇ ಬರ್ತೀವಿ ಅಂತ ಹೇಳಿ ಸುಮ್ಮನೆ ಇರಿಸಿದ್ದೀನಿ. ಹೇಳು ಶೋಭಾ, ಯಾಕೆ ಇಷ್ಟು ದೊಡ್ಡ ನಿರ್ಧಾರ ತಗೊಂಡೆ? ನಾನು ಏನು ಅನ್ಬಾರ್ದಂದೆ ನಿನಗೆ? ಹೇಳು. ನೀನು ಈ ಥರ ಮಾಡೋದ್ರಿಂದ ಮುಂದೆ ನನ್ನ ಜೀವನದಲ್ಲೂ ಯಾವತ್ತಾದ್ರೂ ಒಂದಿನ ನನ್ನ ನಡುನಿರಲ್ಲಿ ಕೈ ಬಿಟ್ಟು ಹೋಗ್ತೀಯಲ್ವ ನೀನು? ಜೈ, ನಾನು ಮಾಡಿದ ತಪ್ಪಾಯ್ತು ಅಂತ ಹೇಳ್ತಾ ಇದ್ದೀನಲ್ವಾ, ಏನೇನೋ ಹುಚ್ಚುಚ್ಚಾಗಿ ಮಾತಾಡಿ ನನ್ನ ಮನಸ್ಸನ್ನ ಇನ್ನೂ ನೋಯಿಸ್ಬೇಡಿ. ನಾನು ಯಾವತ್ತೂ ಇನ್ನು ಮುಂದೆ ನಿಮ್ಮನ್ನು ಬಿಟ್ಟು ಹೋಗಲ್ಲ ಜೈ. ಸರಿ, ಈಗ ಹೇಳು, ನಾನು ಏನು ತಪ್ಪು ಮಾಡಿದೆ? ಯಾಕೆ ನನ್ನನ್ನು ಬಿಟ್ಟೋದೆ? ಹೇಳು ಶೋಭಾ ಪ್ಲೀಸ್. ಗೊತ್ತಿಲ್ಲ ಜೈ, ಯಾಕೋ ಮನಸ್ಸಿಗೆ ತುಂಬ ನೋವಾಯ್ತು, ಅದಕ್ಕೆ ಹೋದೆ ಅಷ್ಟೇ. ನಿಜ ಹೇಳು ಶೋಭಾ, ನನ್ನ ಮೇಲೆ ಪ್ರೀತಿ ಇದೆಯಲ್ವಾ ಅಂತ ನನ್ನನ್ನು ಪರೀಕ್ಷೆ ಮಾಡಬೇಕು ಅಂತಲೇ ಹೋದ ನೀನು? ಅಂತ ಅವಶ್ಯಕತೆ ನನಗಿಲ್ಲ ರೀ. ನಿಜ ಹೇಳ ಶೋಭಾ, ಇವತ್ತು ನೀನು ಮಾಡಿರೋ ಕೆಲಸಕ್ಕೆ ನಿನ್ನನ್ನು ಅಲ್ಲೇ ಬಾರಿಸ್ಬೇಕು ಅನ್ನೋಷ್ಟು ಕೋಪ ಬಂದಿತ್ತು. ಆದರೆ ನನ್ನ ಮನಸ್ಸು ಅದಕ್ಕೆ ಅವಕಾಶ ಕೊಡಲಿಲ್ಲ. ಆ ನೋವನ್ನೆಲ್ಲ ನಾನೇ ನುಗ್ತಾ ಇದ್ದೀನಿ ಗೊತ್ತಾ ನಿನಗೆ? ಹೇಳು ಶೋಭಾ, ಈ ಮನೇಲಿ ಯಾರಿಂದನಾದರೂ ನಿನಗೆ ಸಮಸ್ಯೆ ಆಗ್ತಿದ್ಯಾ? ಅಮ್ಮ ಏನಾದರೂ ಅಂದ್ರೆ ಹೇಳು. ದಯವಿಟ್ಟು ಅದ್ರ ಬಗ್ಗೆ ಏನು ಮಾತಾಡಬೇಡಿ ಜೈ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನನ್ಗೆ ಯಾರು ಏನು ಅಂದಿಲ್ಲ, ನನ್ನ ಜೊತೆ ನೀವಿರ್ತೀರಲ್ವಾ, ನನ್ಗೆ ಅಷ್ಟು ಸಾಕು ಜೈ. ನಾನು ಯಾವತ್ತೂ ನಿನ್ನ ಜೊತೆ ಇದ್ದೇ ಇರ್ತೀನಿ ಶೋಭಾ, ಆದರೆ ನೀನೇ ನನಗೆ ಮೋಸ ಮಾಡ್ತಾ ಇದೆಯಾ? ಆ ಥರ ಎಲ್ಲ ಮಾತಾಡಿ ನನ್ನ ಮನಸ್ಸು ನೋಯಿಸ್ಬೇಡಿ ಜೈ, ಪ್ಲೀಸ್. ಹಸ್ವಿಲ್ಲ ಶೋಭಾ, ನೀನು ಊಟ ಮಾಡು. ಜೈ, ಸ್ವಲ್ಪ ಊಟ ಮಾಡ್ಬೋದಲ್ವಾ ಪ್ಲೀಸ್? ಬೇಡ ಶೋಭಾ, ನನಗೆ ಹಸ್ವಿಲ್ಲ, ನೀನು ಊಟ ಮಾಡು. ಹಲೋ ಐಶು. ಹೇಳಿ ಮಧು. ಐಶು, ಮನೇಲೆಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಯಿತಾ? ಹಾಂ ಮಧು. ಕಾಲ್ ಮಾಡ್ತೀನಿ ಅಂತ ಹೇಳಿ ಮಾಡಲಿಲ್ವಲ್ಲ, ಅದಕ್ಕೆ ಮಾಡಿದೆ. ಡಿಸ್ಟರ್ಬ್ ಆಯಿತಾ? ಹಾಗೇನಿಲ್ಲ, ಎಲ್ಲಿದ್ದೀರಾ? ಮನೆಗೆ ಹೊರಟಿದ್ದೀನಿ ಐಶು. ಅದಕ್ಕೂ ಮುಂಚೆ ಒಂದ್ಸರಿ ಕಾಲ್ ಮಾಡಿಬಿಟ್ಟು ಹೋಗೋಣ ಅಂತ ಮಾಡಿದೆ. ತುಂಬ ಲೇಟ್ ಆಯ್ತಲ್ಲ ಮಧು. ನಮ್ಮ ಡ್ಯೂಟಿ ಹಾಗೆ ಅಲ್ವಾ ಐಶು?
ಸರಿ ಮಧು. ಐಶು ಏನಾಗಿತ್ತು ಪ್ರಾಬ್ಲಮ್ಮು? ಮಧು, ಯಾವಾಗಾದ್ರೂ ನಾನು ನಿಮ್ಗೆ ಸಿಕ್ಕಾಗ ಅದ್ರ ಬಗ್ಗೆ ಹೇಳ್ತೀನಿ. ಆದರೆ ಈಗ ಅಣ್ಣ ಅದಕ್ಕೆ ಮನೇಲಿದ್ದಾರೆ, ನಂಗೆ ಅದೇ ಸಮಾಧಾನ. ನಿಮ್ಮಿಂದ ಕೂಡ ನನಗೆ ಹೆಲ್ಪ್ ಆಯಿತು ಮಧು, ತುಂಬ ಥ್ಯಾಂಕ್ಸ್. ಸರಿ ಐಶು, ನಾನು ಹೇಳಿದ್ದೇನು ಮಾಡಿದೆ? ಏನು? ಮನೆಗೆ ಬರಬೇಕು, ಅಮ್ಮಂಗೆ ಪರಿಚಯ ಮಾಡಬೇಕು ಅಂತ ಹೇಳಿದ್ನಲ್ಲ. ಹೇಳ್ತೀನಿ ಮಧು, ಮನೆ ಪರಿಸ್ಥಿತಿ ಸರಿ ಇಲ್ಲ. ಸೊ ನಾಳೆ ನಾಡಿದ್ದು ಹೇಳ್ತೀನಿ, ಸರಿನಾ? ಪರವಾಗಿಲ್ಲ ಐಶು, ಎಲ್ಲ ಸರಿ ಹೋದ್ಮೇಲೆ ಮೀಟ್ ಮಾಡಿಸ್ತೀನಿ. ಥ್ಯಾಂಕ್ಸ್ ಮಧು. ಅಟ್ಲೀಸ್ಟ್ ನಾಳೆ ಆದರೂ ಸಿಗ್ತೀಯಾ ಐಶು? ಹೇಳ್ತೀನಿ ಮಧು, ಯಾವುದಕ್ಕೂ ಕಾಲ್ ಮಾಡ್ತೀನಿ, ಸರಿನಾ? ಮತ್ತೆ ಹೇಳಿ. ಇವತ್ತು ನೀನು ಕೂಡ ತುಂಬ ಡಿಸ್ಟರ್ಬ್ ಆಗಿದೆಯಾ ಅಲ್ವಾ? ಹೌದು ಮಧು, ತುಂಬ ಹೆದರ್ಕೊಂಡ್ಬಿಟ್ಟಿದೆ. ಪಾಪ ನಮ್ಮ ಅತ್ತಿಗೆ. ಪ್ಲೀಸ್ ಐಶು, ಬೇಜಾರು ಮಾಡ್ಕೋಬೇಡ. ನಮ್ಮ ಮನೇಲಿ ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಮಧು, ಗೊತ್ತಿಲ್ಲ. ಸರಿ, ಊಟ ಆದರೂ ಮಾಡ್ದೆ ಇಲ್ವಾ? ಊಟ ಮಾಡಿದೆ ಮಧು. ಸುಳ್ಳು ಹೇಳ್ಬೇಡ ಐಶು. ನಿಜವಾಗ್ಲೂ ಮಾಡಿದೆ. ಸರಿಮ್ಮ, ಆರಾಮಾಗಿ ಮಲ್ಕೋ, ಏನೂ ಟೆನ್ಷನ್ ಮಾಡ್ಕೋಬೇಡ. ಓಕೆ, ಮಾರ್ನಿಂಗ್ ಕಾಲ್ ಮಾಡ್ತೀನಿ. ಓಕೆ, ಗುಡ್ ನೈಟ್ ಮಧು. ಗುಡ್ ನೈಟ್ ಮಾ.